ಮೂರು ಸಂಖ್ಯೆಗಳು 4/10 ರೇಷಿಯೋ 20/18 ರೇಷಿಯೋ 20/11 ಅನುಪಾತದಲ್ಲಿವೆ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 39 ಆಗೈತಿ. ಅತಿ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತ ಕೇಳಿರಲಿ. ರೇಷಿಯೋನ್ ಕೊಟ್ಟರೆ ನಮ್ಗೆ 4/10 ರೇಷಿಯೋ 20/18 ರೇಷಿಯೋ 20/11 ಆಕತಿ. ಇದೇನಾಗತ್ತೆ 2 ಹತ್ಲೆ 2 ಒಂಬತ್ಲೆ ಇದು 2 2 2 5 ಆಗತ್ತೆ. ನೋಡ್ರಿ ಇವ್ರದ್ದು ಏನ್ ಮಾಡೋಣ, ಇದನ್ನ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 5 ಐತಿ ಅಂದ್ರೆ ಇವ್ 2 ನಂಬರ್ ಏನ್ ಮಾಡೋಣ, ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಅಂದ್ರೆ 2 × 9 × 11 ರೇಷಿಯೋ ಆಗತ್ತೆ. ಇದರ ರೇಷಿಯೋ ಏನೈತಿ 9 ಐತಿ. ಹಂಗಾರೆ ಇವ್ 2 ನಂಬರ್ ಏನ್ ಮಾಡೋಣ, ಮಲ್ಟಿಪ್ಲೈ ಮಾಡೋಣ. ಅಂದ್ರೆ ಏನಾಗುತ್ತೆ 5 × 11 × 10 ಆಗುತ್ತೆ ರೇಷಿಯೋ. ಇಲ್ಲಿ ಕೆಳಗೆ 11 ಐತಿ ಅಂದ್ರೆ ಈ 5 ಮತ್ತು ಈ 9ನ 20 ಜೋಡಿ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ 20 × 5 × 9 ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 198 ರೇಷಿಯೋ 550 ರೇಷಿಯೋ 900 ಆಗುತ್ತೆ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೊಟ್ಟರೆ ಇದು ವ್ಯತ್ಯಾಸ ಎಷ್ಟಾಗುತ್ತೆ 702 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 39 ಆಗುತ್ತೆ. ಒಂದ್ರ ವ್ಯಾಲ್ಯೂ ಏನಾಗುತ್ತೆ ಅದು 1/18 ಆಗುತ್ತೆ. ನಮ್ಗೇನ್ ಕೇಳೋಣ, ಅತಿ ದೊಡ್ಡ ಸಂಖ್ಯೆ ಕೇಳೋಣ. ಅತಿ ದೊಡ್ಡ ಸಂಖ್ಯೆ ರೇಷಿಯೋ ಏನೈತಿ 900 ಐತಿ. 900 × 1/18 ಮಾಡಿದ್ರೆ ಎಷ್ಟಾಗುತ್ತೆ 18 ಒಂದೇ 18 5 ಆಗುತ್ತೆ. ಅಂದ್ರೆ 50 ಬರ್ತೈತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ತ್ರಿಭುಜದ ಎತ್ತರವನ್ನ 20% ಹೆಚ್ಚಿಸಿ ಮತ್ತು ಅದರ ಆಧಾರವನ್ನ 15% ಕಡಿಮೆ ಮಾಡಿದ್ರೆ ಅದರ ವಿಸ್ತೀರ್ಣದಲ್ಲಿ ಎಷ್ಟು ಶೇಕಡಾ ಬದಲಾವಣೆ ಆಗುತ್ತೆ ಅಂತ ಕೇಳಿರಲಿ. ನೋಡ್ರಿ ಏರಿಯಾ ಫಾರ್ಮುಲಾ ಏನಾಗುತ್ತೆ A = 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ಇಲ್ಲಿ ಬೇಸ್ ಏನಾಗೈತಿ, ಇಲ್ಲಿ ಎತ್ತರ 20% ಹೆಚ್ಚಾಗೈತಿ ಅಂದ್ರೆ ಏನಾಗುತ್ತೆ H ಮೈನಸ್ ಬೇಸ್ ಏನಾಗೈತಿ 15% ಕಡಿಮೆ ಆಗೈತಿ ಮೈನಸ್ H × B / 100 ಆಗುತ್ತೆ. ಹೈಟ್ ಎಷ್ಟೈತಿ 20 ಮೈನಸ್ ಬೇಸ್ 15 ಮೈನಸ್ 20 × 15 / 100 ಆಗುತ್ತೆ. 21 25 5 1 5 3 ಆಯ್ತು. ಅಂದ್ರೆ 20 ಮೈನಸ್ ಇದೇನಾಗುತ್ತೆ 18 ಆಯ್ತು. ಇಲ್ಲಿ ಏನಾಯ್ತು 2% ಏನಾಗಿರ್ತೈತಿ ಇನ್ಕ್ರೀಸ್ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 8300 ಮೊತ್ತವನ್ನ ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕಿಸಿದ್ರೆ 2 ವರ್ಷಗಳ ನಂತರ ದೊರೆಯುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿ. ರೇಟ್ ಎಷ್ಟು ಕೊಟ್ಟ ನಮಗೆ ಇಲ್ಲಿ 10% ಕೊಟ್ಟನ. ಈ 10% ಫ್ರಾಕ್ಷನ್ ಏನಾಗುತ್ತೆ /10 ಮಾಡಿದ್ರೆ 1/10 ಆಯ್ತು. ಪ್ರಿನ್ಸಿಪಲ್ ರೇಷಿಯೋ 10 ಆದ್ರೆ ಅಮೌಂಟ್ ಏನಾಗುತ್ತೆ ಪ್ಲಸ್ ಇದನ್ನ 1 ಕೂಡಿಸ್ಕೊಂಡ್ರೆ ಅಮೌಂಟ್ ರೇಷಿಯೋ 11 ಆಗುತ್ತೆ. ನಮಗೇನು ಕೊಟ್ಟನ ಇದನ್ನ 2 ವರ್ಷಕ್ಕೆ ಕೊಟ್ಟನ. ಅಂದ್ರೆ ಇದನ್ನೇನು ಮಾಡೋಣ, 2 ನಂಬರ್ ಸ್ಕ್ವೇರ್ ಮಾಡೋಣ. ಅಂದ್ರೆ ಎಷ್ಟಾಗುತ್ತೆ 100 ಸ್ಕ್ವೇರ್ 11 ಆಯ್ತು. 11 ಸ್ಕ್ವೇರ್ 121 ಆಯ್ತು. ಇಲ್ಲಿ 100 ವ್ಯಾಲ್ಯೂ ಪ್ರಿನ್ಸಿಪಲ್ ಕೊಟ್ಟನ. ಎಷ್ಟು ಕೊಟ್ಟನ ನಮಗೆ ಇಲ್ಲಿ 8300 ಕೊಟ್ಟನ. ಅಂದ್ರೆ ಇಂಟು ಇದಕ್ಕೆ ಎಷ್ಟಾಗೈತಿ 83 ಆಗೈತಿ. 121ಕ್ಕೆ ಇಂಟು 83 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ ಅಮೌಂಟ್ 10,043 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 20% ಅನ್ನು ಉಳಿತಾಯ ಮಾಡ್ತಾನ. ಅವನ ವೆಚ್ಚ 320 ರೂಪಾಯಿ ಆಗಿದ್ರೆ ಅವನ ಆದಾಯ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ ಸೇವಿಂಗ್ಸ್ ಏನೈತಿ ಇಲ್ಲಿ 20% ಐತಿ. ಹಂಗಾದ್ರೆ ಇನ್ಕಮ್ ಏನಾಗಿರ್ತೈತಿ ಯಾವಾಗಲೂ 100% ಇರ್ತೈತಿ. ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಖರ್ಚು 120 ಹೋದ್ರೆ 80 ಏನಾಗಿರ್ತೈತಿ ಖರ್ಚು ಐತಿ. ಈ 80 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 320 ಕೊಟ್ಟಾನ. ಅಂದ್ರೆ ಇಂಟು 4 ಆಗುತ್ತೆ. ಇನ್ಕಮ್ ಏನಾಗುತ್ತೆ ಇಂಟು 4 ಮಾಡಿದ್ರೆ 400 ರೂಪಾಯಿ ಇನ್ಕಮ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಲಕ್ಷ್ಮಿ, ಧ್ರುವ ಮತ್ತು ಗೌರಿ ಕ್ರಮವಾಗಿ 13:6:12 ಅನುಪಾತದಲ್ಲಿ ಹೂಡಿಕೆ ಮಾಡಿ ಪಾಲುದಾರಿಕೆಯಲ್ಲಿ ಒಂದು ವ್ಯವಹಾರನ ಪ್ರಾರಂಭ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಅವರು 37,200 ಲಾಭ ಗಳಿಸಿದ್ರು. ಇದು ಅವರ ಒಟ್ಟು ಹೂಡಿಕೆ 75% ಆಗೈತಿ. ಧ್ರುವ ಎಷ್ಟು ಹೂಡಿಕೆ ಮಾಡಿದ್ರ ಅಂತ ಕೇಳಿರ್ಲಿ. ನೋಡ್ರಿ ಇಲ್ಲಿ ಲಕ್ಷ್ಮಿ ರೇಷಿಯೋ, ಧ್ರುವ ರೇಷಿಯೋ, ಗೌರಿ ಅವ್ರದ್ದು ಏನು ರೇಷಿಯೋ ಕೊಟ್ಟನ ಇಲ್ಲಿ ಇನ್ವೆಸ್ಟ್ಮೆಂಟ್ 13:6:12 ಕೊಟ್ಟನ. ಇಲ್ಲಿ ಏನಾಗಿರ್ತೈತಿ ಇನ್ವೆಸ್ಟ್ಮೆಂಟ್ ಇಂಟು ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ = ಪ್ರಾಫಿಟ್ ಆಗೈತಿ. ಟೈಮ್ ಏನಾಗೈತಿ ಎಲ್ಲರದು 1 ಆಗೈತಿ. ಅಂದ್ರೆ ಏನಾಯ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ = ಪ್ರಾಫಿಟ್ ಆಯ್ತು. ಅಂದ್ರೆ ಇದೇನಾಗೈತಿ ಪ್ರಾಫಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗತ್ತೆ ಇದು ನೋಡ್ರಿ. ನಮಗೆ ಏನ್ ಕೊಟ್ಟನ ಲಾಭ 37,200 ಅದ 75% ಏನಾಗೈತಿ ಅದು ಇನ್ವೆಸ್ಟ್ಮೆಂಟ್ ಆಗೈತಿ. ಅಂದ್ರೆ ಈ 75% ವ್ಯಾಲ್ಯೂ ಏನಾಗ್ತಿ ಇಲ್ಲಿ 37,200 ಆಯ್ತು. ಇದೇನಾಗತ್ತ 3 1 3 2 6 3 5 15 25% = 3 1 3 2 6 3 4 12 ಎಷ್ಟಾಯ್ತು 12,400 ಏನತ್ತೆ ಇದು 25% ಆಯ್ತು. ಹೂಡಿಕೆ ಯಾವಾಗಲೂ ಏನಿರ್ತೈತಿ 100% ಇರ್ತೈತಿ. ಅಂದ್ರೆ ಇದಕ್ಕೆ ಇಂಟು 4 ಮಾಡೋಣ, ಇದಕ್ಕೆ ಇಂಟು 4 ಮಾಡೋಣ. ಅಂದ್ರೆ 100% = ಎಷ್ಟು ಬರ್ತೈತಿ 49,600 ರೂಪಾಯಿ ಏನಂತಿದೆ 100% ಇನ್ವೆಸ್ಟ್ಮೆಂಟ್ ಅಂತ. ಅದ್ರ ಉಷ್ಟ್ರದ್ದು ಸೇರಿ 49,600 ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ. ಅದ್ರ ನಮಗೆ ಯಾರು ಕೇಳ್ಯಾರ ಧ್ರುವ ಅವ್ರದ್ದು ಕೇಳ್ಯಾರ. ಧ್ರುವ ಅವ್ರದ್ದು ರೇಷಿಯೋ ಏನೈತಿ 6 ಐತಿ. ಧ್ರುವ ಅವ್ರದ್ದು = 6 ಇಲ್ಲಿ ಟೋಟಲ್ ಅಮೌಂಟ್ 49,600 ಐತಿ. ಟೋಟಲ್ ರೇಷಿಯೋ ಎಷ್ಟಾಗುತ್ತೆ 13 6 12 ಸೇರಿಸಿದ್ರೆ ಟೋಟಲ್ ರೇಷಿಯೋ 31 ಆಗುತ್ತೆ. 6 / 31 ಇಂಟು 49,600 ಆಗುತ್ತೆ. 31 31 16 ಆಗುತ್ತೆ. ಅಂದ್ರೆ 6 × 1600 ಮಾಡಿದ್ರೆ ಎಷ್ಟಾಗುತ್ತೆ 9,600. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಚೇತನ್ ಒಬ್ಬ ಅಂಗಡಿಯಿಂದ 52 ಪುಸ್ತಕಗಳನ್ನು 1120ಕ್ಕೆ ಮತ್ತು ಮತ್ತೊಂದು ಅಂಗಡಿಯಿಂದ 47 ಪುಸ್ತಕಗಳನ್ನು 905ಕ್ಕೆ ಖರೀದಿಸಿದ. ಅವನು ಪ್ರತಿ ಪುಸ್ತಕಕ್ಕೆ ಪಾವತಿಸಿದ ಸರಾಸರಿ ಬೆಲೆ ಎಷ್ಟಂತ ಕೇಳಿರಲಿ. ನೋಡ್ರಿ, ಸರಾಸರಿ ಬೆಲೆ ಕೇಳಿ ನಮಗೆ. ಸರಾಸರಿ ಬೆಲೆ ಕೊಟ್ಟು ಟೋಟಲ್ ಅಮೌಂಟ್ ಮೊದಲಕ್ಕೆ ಎಷ್ಟು ಕೊಟ್ಟನ? 1120 ಕೊಟ್ಟನ. ನಂತರ ಎಷ್ಟು ರೂಪಾಯಿ ಕೊಟ್ಟನ? 950 ಕೊಟ್ಟನ. ಟೋಟಲ್ ಐಟಮ್ ಎಷ್ಟಾದ್ವು ಇಲ್ಲಿ? ಮೊದಲಕ್ಕೆ 52 ಪುಸ್ತಕ, ನಂತರ 47 ಪುಸ್ತಕ. ಟೋಟಲ್ ಅಮೌಂಟ್ ಎಷ್ಟಾಗತ್ತಿದೆ? 2025 ಡಿವೈಡೆಡ್ ಬೈ 99 ಅಂದ್ರೆ ಇದು ಎಷ್ಟಾಗುತ್ತೆ? ಫ್ರಾಕ್ಷನ್ 20.45 ಸರಾಸರಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 41 ಮೀಟರ್ ಅಂಚುಗಳಿರುವ ಘನದ ಘನಫಲ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಕ್ಯೂಬಿನ್ ನಮ್ಗೆ ಏನ್ ಕೇಳ್ಯಾರ? ವಾಲ್ಯೂಮ್ ಕೇಳುವ. ವಾಲ್ಯೂಮ್ ಎಂಬ ಫಾರ್ಮುಲಾ ಏನಾಗಿರುತ್ತೆ? ವಿ ಇಸ್ ಈಕ್ವಲ್ ಟು ಎ ಕ್ಯೂಬ್ ಆಗುತ್ತೆ. ಇಲ್ಲಿ ಎ ವ್ಯಾಲ್ಯೂ ಕೊಟ್ಟ 41 ಅಂದ್ರೆ 41 ಕ್ಯೂಬ್ ಮಾಡ್ಬೇಕು. 41 ಕ್ಯೂಬ್ ಎಷ್ಟಾಗುತ್ತೆ ಇಲ್ಲಿ ನಮ್ಗೆ? 68,921 ಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರು ಮೊದಲ ಗಂಟೆಯಲ್ಲಿ 158 ಕಿಲೋಮೀಟರ್ ಮತ್ತು ಎರಡನೇ ಗಂಟೆಯಲ್ಲಿ 110 ಕಿಲೋಮೀಟರ್ ಪ್ರಯಾಣಿಸುತ್ತೆ. ಇಡೀ ಪ್ರಯಾಣಕ್ಕೆ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಲಿ. ಸರಾಸರಿ ವೇಗ ಫಾರ್ಮುಲಾ ಏನಾಗುತ್ತೆ ನಮ್ಗೆ? ಸರಾಸರಿ ವೇಗ ಇಸ್ ಕೊಟ್ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇಲ್ಲಿ ಏನಾಗೈತೆ ನಮ್ಗೆ? ಒಟ್ಟು ದೂರ ಎಷ್ಟಾಗುತ್ತೆ? ಮೊದಲಕ್ಕೆ 158 ಕಿಲೋಮೀಟರ್ ಹೋಗೈತಿ. ನಂತರ ಎಷ್ಟು ಹೋಗೋಣ? 110 ಕಿಲೋಮೀಟರ್ ಹೋಗೋಣ. ಟೈಮ್ ಎಷ್ಟು ಅಂತಾನೆ? ಈ 158 ಕಿಲೋಮೀಟರ್ಗೆ ಏನಂತ ಕೊಟ್ಟನ? 1 ಅವರ್ ಕೊಟ್ಟನ. ಈ 110 ಕಿಲೋಮೀಟರ್ ನಮ್ಗೆ ಏನು ಕೊಟ್ಟನ? 1 ಅವರ್ ಕೊಟ್ಟನ. ಅಂದ್ರೆ ಟೋಟಲ್ ಎಷ್ಟಾಗ್ತಿದ್ದು? ಟೋಟಲ್ ಡಿಸ್ಟೆನ್ಸ್ 268 ಕಿಲೋಮೀಟರ್ ಆಗುತ್ತೆ. ಟೋಟಲ್ ಟೈಮ್ ಎಷ್ಟಾಗ್ತಿ? 2 ಅವರ್ ಆಗುತ್ತೆ. ಇದೆಷ್ಟಾಗುತ್ತೆ? 134 ಕಿಲೋಮೀಟರ್ ಪರ್ ಅವರ್ ಏನತ್ತಿದೆ? ಎವರೇಜ್ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ಮಾರಾಟಗಾರನ ತನ್ನ ಸರಕುಗಳ ಬೆಲೆಯನ್ನು ಖರೀದಿ ಬೆಲೆಗಿಂತ 10% ಹೆಚ್ಚಾಗಿ ನಿಗದಿಪಡಿಸ್ತಾನೆ ಮತ್ತು ಅವುಗಳ ಮೇಲೆ 80% ರಿಯಾಯಿತಿ ನೀಡ್ತಾನೆ. ಅವನ ನಷ್ಟದ ಶೇಕಡಾವಾರು ಎಷ್ಟಂತ ಕೇಳಿರಿ. ನೋಡ್ರಿ, ನಾವೇನ್ ಮಾಡೋಣ ಇಲ್ಲಿ? ರೇಷಿಯೋ ಮಾಡೋಣ. ಕಾಸ್ಟ್ ಪ್ರೈಸ್ ರೇಷಿಯೋ, ಮಾರ್ಕ್ ಪ್ರೈಸ್ ರೇಷಿಯೋ, ಸೆಲ್ಲಿಂಗ್ ಪ್ರೈಸ್ ಅಂತಂದ ಈ 10% ಏನಾಗುತ್ತೆ? ಫ್ರಾಕ್ಷನ್ 1 ಡಿವೈಡೆಡ್ ಬೈ 10 ಆಗುತ್ತೆ. ಈ 80% ಫ್ರಾಕ್ಷನ್ ಏನಾಗುತ್ತೆ ಇಲ್ಲಿ? 80 ಡಿವೈಡ್ ಬೈ 10 ಅಂದ್ರೆ 0 ಕ್ಯಾನ್ಸಲ್ ಆಗಿ 2 4 2 5 ಆಯ್ತು. ಇಲ್ಲಿ ಏನಾಗುತ್ತೆ ನಮ್ಗೆ? 10% ಏನಾಗೈತಿ? ಇದು ಪ್ರಾಫಿಟ್ ಆಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಹಚ್ಚಿತ್ತಂದ್ರೆ 10% ಏನು? ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ಗಿನ ಜಾಸ್ತಿ ಐತೆ. ಅಂದ್ರೆ 10 ಇತ್ತಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ? 11 ಆಗುತ್ತೆ. ಆಮೇಲೆ ನೋಡ್ರಿ, ಮಾರ್ಕ್ ಪ್ರೈಸ್ ಮೇಲೆ 80% ರಿಯಾಯಿತಿ ಐತಿ. ಒಂದು ಮಾರ್ಕ್ ಪ್ರೈಸ್ 5 ಆತಂದ್ರೆ 4 ಡಿಸ್ಕೌಂಟ್ ಕೊಟ್ಟ ಒಂದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 1 ಆಗುತ್ತೆ. ಇಲ್ಲೇ ಸೈಡ್ ಇದ್ ನಂಬರ್ಗಳನ್ನ ಬರ್ಕೊಂಡು 11 ಆಯ್ತು. ಇದ್ರ ಸೈಡ್ ಏನೈತಿ? 5 ಆಯ್ತು. ಇವು ಏನ್ ಮಾಡೋಣ? ಮಲ್ಟಿಫೈ ಮಾಡೋಣ. 10 5 50 ಆಯ್ತು, 11 5 55 ಆಯ್ತು, 11 11 ರೇಷಿಯೋ ಆಯ್ತು. ಎಷ್ಟು ಲಾಸ್ ಆಯ್ತು ಇಲ್ಲಿ ನಮ್ಗೆ? ಲಾಸ್ 39 ಲಾಸ್ ಆಯ್ತು. ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಕೊಟ್ಟು ಎಷ್ಟಾಗುತ್ತೆ? 39 ಡಿವೈಡೆಡ್ ಬೈ 50 ಕಾಸ್ಟ್ ಪ್ರೈಸ್ ಇಂಟು 100 ಆಯ್ತು. 51 52 ಎಷ್ಟಾಗುತ್ತೆ? 78% ಏನಾಗಿರ್ತೈತಿ ಇಲ್ಲಿ ನಮ್ಗೆ? ಲಾಸ್ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೊಳವೆ ಒಂದು ಟ್ಯಾಂಕ್ ಅನ್ನ 3 ನಿಮಿಷಗಳಲ್ಲಿ ತುಂಬಬಲ್ಲದು. ಮತ್ತೊಂದು ಕೊಳವೆ ಸಂಪೂರ್ಣವಾಗಿ ತುಂಬಿದ ಟ್ಯಾಂಕ್ ಅನ್ನ 6 ನಿಮಿಷಗಳಲ್ಲಿ ಖಾಲಿ ಮಾಡಬಲ್ಲದು. ಟ್ಯಾಂಕ್ ಖಾಲಿಯಾಗಿರುವಾಗ 2 ಕೊಳವೆಗಳನ್ನು ಒಟ್ಟಿಗೆ ತೆರೆದ್ರೆ ಟ್ಯಾಂಕ್ನ ಅರ್ಧ ಭಾಗ ತುಂಬಕ್ಕ ಎಷ್ಟು ನಿಮಿಷಗಳನ್ನು ತಗೊಳುತ್ತಂತ ಕೇಳಿರಿ. ನೋಡ್ರಿ, ಎ ಅನ್ನೋದು ತುಂಬು ಟ್ಯಾಂಕ್ ಅಂದ್ರೆ ಅದು ಟೈಮ್ ಎಷ್ಟು ತಗೊಳುತ್ತೆ? 3 ನಿಮಿಷ. ಮತ್ತೊಂದು ಬಿ ಏನ್ ಮಾಡ್ತೈತಿ? 6 ನಿಮಿಷಕ್ಕೆ ಖಾಲಿ ಮಾಡ್ತೈತಿ ಅಂದ್ಕೊಟ್ರೆ LCM ಏನಾಗುತ್ತೆ? 6 ಆಗುತ್ತೆ. 3 2 6 1 ಆಯ್ತು. ನೋಡ್ರಿ, ಇದು ಕೂಡ್ಸೋದು, ಇದು ಹಾಕು ತುಂಬುದಾಗತ್ತೆ, ಇದು ಖಾಲಿ ಮಾಡೋದಾಗತ್ತೆ. ಅಂದ್ರೆ ಇದು 2 ಶೇರ್ ಓಪನ್ ಮಾಡಿದ್ರೆ ಇವ್ಕೂರ್ದು ವ್ಯತ್ಯಾಸ ತಗೋಬೇಕಾಗುತ್ತೆ. ಎಫಿಷಿಯನ್ಸಿ ವ್ಯತ್ಯಾಸ ಎಷ್ಟು ಬಂತು? 1 ಬಂತು. ಟೈಮ್ ಎಷ್ಟು ಅನ್ನುತ್ತಿದೆ? 6 ಡಿವೈಡೆಡ್ ಬೈ 1. ಇದ್ರದ್ದು ನಮಗೇನು ಕೇಳೋಣ? ಅರ್ಧ ಭಾಗ ತುಂಬಬೇಕಂತ ಕೇಳೋಣ. 1 ಡಿವೈಡ್ ಬೈ 2 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ? 3 ನಿಮಿಷಗಳು ಬೇಕಾಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು 8,000 ಮೌಲ್ಯದ ಸರಕುಗಳನ್ನು ಖರೀದಿಸಿ ಮತ್ತು ಅವುಗಳಲ್ಲಿ ಅರ್ಧದಷ್ಟು ಸರಕುಗಳನ್ನು 10% ಲಾಭದಲ್ಲಿ ಮಾರಾಟ ಮಾಡಿದನು. ಒಟ್ಟು 20% ಲಾಭ ಪಡೆಯಲು ಉಳಿದ ಸರಕುಗಳನ್ನು ಎಷ್ಟು ಶೇಕಡಾ ಲಾಭದಲ್ಲಿ ಮಾರಾಟ ಮಾಡ್ಬೇಕಂತ ಕೇಳಿಗೆ. ನೋಡ್ರಿ, ಒಂದಿಷ್ಟು ಸರಕುಗಳನ್ನು ತಗೊಂಡು ಎಷ್ಟಕ್ಕೆ? 8,000ಕ್ಕೆ. ಅಂದ್ರೆ ಪ್ರತಿಯೊಂದಕ್ಕೂ ಸೇಮ್ ರೇಟ್ ಇರ್ತೈತಿ. ಹಂಗಾದ್ರೆ ಅರ್ಧ ಮಾರೇನ ಅಂದ್ರೆ ಅರ್ಧದ ರೇಟ್ ಆಗಿರ್ತೈತಿ. 8,000 ಅರ್ಧ ಎಷ್ಟಾಗುತ್ತೆ? 4,000 ರೂಪಾಯಿ ಆಗುತ್ತೆ. ಈ 4,000 ರೂಪಾಯಿನ ಏನ್ ಮಾಡಿ ನಾವು 10% ಲಾಭಕ್ಕೆ ಮಾರೇನ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ? 4,000 11 ಡಿವೈಡ್ ಬೈ 10 ಆಗುತ್ತೆ. ಅಂದ್ರೆ 10% ಫ್ರಾಕ್ಷನ್ 1/10 ಆಗಿರ್ತೈತಿ. 0 ಕ್ಯಾನ್ಸಲ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಅರ್ಧರದ್ದು ಎಷ್ಟಾಗುತ್ತೆ? 4,400 ಆಯ್ತು. ನೋಡ್ರಿ, ಒಟ್ಟು 8,000 ಮಾರಿದ್ವಿ ಅಂದ್ರೆ 20% ಲಾಭ ಆಗುತ್ತೆ. ಅಂದ್ರೆ ಒಟ್ಟು ಲಾಭ ನಮ್ಗೆ ಎಷ್ಟು ಬರ್ತೈತಿ ಇಲ್ಲಿ? ಒಟ್ಟು ಲಾಭ 8,000ಕ್ಕೆ ನಮಗೆ 20% ಪ್ರಾಫಿಟ್ ಅಂದ್ರೆ ಎಷ್ಟಾಗುತ್ತೆ? 120 ಡಿವೈಡ್ ಬೈ 100 ಆಯ್ತು. 2 ಕ್ಯಾನ್ಸಲ್ ಮಾಡಿದ್ರೆ ಒಟ್ಟು ಲಾಭ ಎಷ್ಟಾಗಿರ್ತೈತಿ ನಮ್ಗೆ? 9,600 ಆಕತಿ. ನಮಗೂ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಒಂದೇದ್ರದ್ದು ಎಷ್ಟೈತಿ? 4,400 ಐತಿ. ಇಲ್ಲಿ 2 ವಸ್ತುಗಳು ಸೆಲ್ಲಿಂಗ್ ಪ್ರೈಸ್ ಸೇರಿ 9,600 ಆಗೈತಿ. ಹಂಗಾದ್ರೆ ಇನ್ನೊಂದು ವಸ್ತು, ಇನ್ನು ಅರ್ಧ ವಸ್ತುಗಳು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಈ 4,400 ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ? 5,200. ಇನ್ನು ಅರ್ಧದ್ದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆ ಅರ್ಧದ್ರದ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಿರ್ತೈತಿ? ಅದ್ರದ್ದು 4,000 ಐತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? 5,200 ಆಯ್ತು.
ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 1200 ಪ್ರಾಫಿಟ್ ಆಯ್ತು ಡಿವೈಡೆಡ್ ಪರ್ಸೆಂಟೇಜ್ ಎಷ್ಟಾಗುತ್ತೆ 4000 ಇಂಟು 100 ಮಾಡೋಣ 2 ಈ 0 ಕ್ಯಾನ್ಸಲ್ 4 3 12 ಅಂದ್ರೆ 30% ಅನ್ನು ಇನ್ನು ಅರ್ಧ ಭಾಗವನ್ನು ಲಾಭಕ್ಕೆ ಮಾರಬೇಕು ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಜಧಾನಿ ಎಕ್ಸ್ಪ್ರೆಸ್ ಮತ್ತು ಗರೀಬ್ ರಥ್ ಎಕ್ಸ್ಪ್ರೆಸ್ಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 114 ಕಿಲೋಮೀಟರ್ ಮತ್ತು 60 ಕಿಲೋಮೀಟರ್ ಪರ್ ವೇಗದಲ್ಲಿ ಚಲಿಸಾಕತ್ತಾವ ಮತ್ತು ಅವುಗಳ ಉದ್ದಗಳು ಸಮ ಅದಾವ. ಅವಕ್ಕೂರ್ದೇನು ಎರಡು ಟ್ರೈನಿನ ಲೆಂತ್ ಏನೈತಿ ಈಕ್ವಲ್ ಐತಿ. ರಾಜಧಾನಿ ಎಕ್ಸ್ಪ್ರೆಸ್ ಗರೀಬ್ ರಥ್ ಎಕ್ಸ್ಪ್ರೆಸ್ ಅನ್ನ ಸಂಪೂರ್ಣವಾಗಿ ದಾಟಲು 144 ಸೆಕೆಂಡ್ಗಳನ್ನು ತೆಗೆದುಕೊಂಡ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಉದ್ದ ಟ್ರೈನಿನ ಉದ್ದ ಎಷ್ಟಂತ ಕೇಳಿರ್ಲಿ ನಮ್ಗೆ ಏನಾಗುತ್ತೆ ಇಲ್ಲಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ನೋಡ್ರಿ ಎರಡು ಟ್ರೈನಿನ ಲೆಂತ್ ಏನೈತಿ ಈಕ್ವಲ್ ಐತಿ ಅಂದ್ರೆ ಒಂದು ಟ್ರೈನಿನ ಲೆಂತ್ ಎಕ್ಸ್ ಇದ್ರೆ ಇನ್ನೊಂದು ಟ್ರೈನಿನ ಲೆಂತ್ ಎಕ್ಸ್ ಆಗುತ್ತೆ. ನೋಡ್ರಿ ಎರಡು ಟ್ರೈನ್ಗಳು ಏನ್ ಮಾಡಕತ್ತಾವ ಒಂದೇ ಡೈರೆಕ್ಷನ್ ಹೊಂಟವು. ಈ ಒಂದೇ ಡೈರೆಕ್ಷನ್ ಹೊಂಟವು ಅಂದಾಗ ನಾವೇನ್ ಮಾಡ್ತೀವಿ ಸ್ಪೀಡ್ಗಳದ್ದು ವ್ಯತ್ಯಾಸ ತಗೊಂತೀವಿ ಅಂದ್ರೆ 114 ಮೈನಸ್ 60 ಇದು ಕಿಲೋಮೀಟರ್ ಪರ್ ಅವರ್ ನೆಗೆದಿದ್ದು ಮೀಟರ್ ಪರ್ ಸೆಕೆಂಡ್ ಮಾಡಕ 5/18 ಮಲ್ಟಿಫೈ ಮಾಡ್ಬೇಕು ನಾವು ಅಂದ್ರೆ 114 ಮೈನಸ್ 60 ಇಂಟು 5/18 ಇಂಟು ಇಲ್ಲೇ ಟೈಮ್ ಎಷ್ಟು ಕೊಟ್ಟನ 144 ಸೆಕೆಂಡ್ ಕೊಟ್ಟನ. ಇಲ್ಲಿ ಎಷ್ಟಾಗುತ್ತೆ 54 ಇಂಟು 5/18 ಇಂಟು 144 ಆಗುತ್ತೆ. ಇದು 2x ಆಯ್ತು. ಇದೆಷ್ಟಾಗುತ್ತೆ 18 ಒಂದ್ಲೆ 18 8 ಆಯ್ತು 2 ಒಂದ್ಲೆ 2 4 8 ಇದು 5 4 20 ಇಂಟು 54 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ 1080 ಮೀಟರ್ ಬಂತಂದ್ರೆ ಟ್ರೈನಿನ ಲೆಂತ್ ಎಷ್ಟಾಯ್ತು 1080 ಮೀಟರ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚೌಕದ ಪರಿಮಿತಿ 68 ಮೀಟರ್ ಆಗೈತಿ. ಒಂದು ಬದಿಯ ಉದ್ದ ಎಷ್ಟಂತ ಕೇಳಿರಲಿ ನೋಡ್ರಿ ಚೌಕದ ಪೆರಿಮೀಟರ್ ಫಾರ್ಮುಲಾ ಏನಾಗುತ್ತೆ 4a ಆಗುತ್ತೆ. ಈ ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟನ 68 ಕೊಟ್ಟನ ಅಂದ್ರೆ 4a ಆಯ್ತು 4 ಒಂದೇ 4 17 ಆಯ್ತು ಅಂದ್ರೆ ಸೈಡ್ ಬದಿ ಉದ್ದ ಎಷ್ಟಾಗುತ್ತೆ 17 ಮೀಟರ್ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬೆಡ್ ಕವರ್ ಅನ್ನು ಗುರುಸಲಾದ ಬೆಲೆ ಅದರ ಖರೀದಿ ಬೆಲೆಗಿಂತ 80% ಹೆಚ್ಚಾಗೈತಿ. ನೋಡ್ರಿ ಇಲ್ಲಿ ಏನಾಗೈತಿ ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕ್ ಪ್ರೈಸ್ ಕೊಟ್ಟನ ಅಂದ್ರೆ ಕಾಸ್ಟ್ ಪ್ರೈಸ್ 100 ರೂಪಾಯಿ ಐತೆ ಅಂದ್ರೆ ಈ ಕಾಸ್ಟ್ ಪ್ರೈಸ್ ಕಿನ್ನ 80% ಜಾಸ್ತಿ ಅಂದ್ರೆ 100ಕ್ಕೆ 80% ಅಂದ್ರೆ ಎಷ್ಟಾಗುತ್ತೆ 80 ಆಗುತ್ತೆ. ಆ 80 ರೂಪಾಯಿ ಏನೈತಿ ಮಾರ್ಕ್ ಪ್ರೈಸ್ ಜಾಸ್ತಿ ಆಗೈತಿ ಅಂದ್ರೆ 180 ಏನತ್ತು ಮಾರ್ಕ್ ಪ್ರೈಸ್ ಆಯ್ತು. ಮತ್ತೆ ಅದರ ಮೇಲೆ 35% ರಿಯಾಯಿತಿಯನ್ನು ಘೋಷಿಸಲಾಗೈತಿ. ಈ ರಿಯಾಯಿತಿ ಯಾವಾಗಲೂ ಏನ್ ಇರ್ತೈತಿ ಮಾರ್ಕ್ ಪ್ರೈಸ್ ಮೇಲೆ ಇರ್ತೈತಿ ಅಂದ್ರೆ ಎಷ್ಟಾಗುತ್ತೆ 180ಕ್ಕೆ 35% ರಿಯಾಯಿತಿ ಅಂದ್ರೆ ಎಷ್ಟಾಗುತ್ತೆ 0 ಕ್ಯಾನ್ಸಲ್ ಮಾಡೋಣ 5 7 5 2 1 2 9 18 7 9 63 ರೂಪಾಯಿ ಏನಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಈ 63 ರೂಪಾಯಿ ಡಿಸ್ಕೌಂಟ್ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 117 ಆಯ್ತು. ನಮ್ಗೆ ಏನ್ ಕೇಳೋಣ ಲಾಭದ ಶೇಕಡಾವಾರು ಎಷ್ಟಂತ ಕೇಳ 100 ಇದ್ದ ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ 17 ಜಾಸ್ತಿ ಆಗೈತಿ ಅಂದ್ರೆ 17% ಏನಾಗ್ತಿಲ್ಲಿ ಲಾಭ ಆಯ್ತು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಕೊಳವೆಗಳು ಒಂದು ನೀರಿನ ತೊಟ್ಟಿಯನ್ನು ಪ್ರತ್ಯೇಕವಾಗಿ ಕ್ರಮವಾಗಿ 99 ನಿಮಿಷಗಳು ಮತ್ತು 36 ನಿಮಿಷಗಳಲ್ಲಿ ತುಂಬಬಲ್ಲವು. ಅಂದ್ರೆ ನೋಡಿ ಒಂದು ಎ ಕೊಳವೆ ಏನ್ ಮಾಡ್ತೈತಿ 99 ನಿಮಿಷ ತಗೊಂಡ್ರೆ ಬಿ ಕೊಳವೆ ಎಷ್ಟು ಟೈಮ್ ತಗೊಳುತ್ತೆ 36 ನಿಮಿಷ ತಗೊಳುತ್ತೆ. ತೊಟ್ಟಿಯ ಕೆಳಭಾಗದಲ್ಲಿ ಅದನ್ನ ಖಾಲಿ ಮಾಡಲು ಒಂದು ಕೊಳವೆ ಐತಿ. ನೋಡ್ರಿ ಒಂದು ಖಾಲಿ ಮಾಡಕ್ ಒಂದು ನಾಳ ಐತಿ. 3 ಕೊಳವೆಗಳನ್ನು ಏಕಕಾಲಿ ತರದ್ರೆ ಖಾಲಿ ತೊಟ್ಟಿ 44 ನಿಮಿಷಗಳಲ್ಲಿ ತುಂಬುತ್ತೆ. ಅಂದ್ರೆ ನೋಡ್ರಿ ಎ ಮತ್ತು ಬಿ ತುಂಬುದು ಸಿ ಖಾಲಿ ಮಾಡೋದು 3 ಒಮ್ಗೆ ಓಪನ್ ಮಾಡಿದ್ರೆ ಟೈಮ್ ಎಷ್ಟು ತಗೊಳಕತ್ತೈತಿ ಅದು 44 ನಿಮಿಷ ತಗೊಳಕತ್ತೈತಿ. ಬೇರೆ ಯಾವುದೇ ಕೊಳವೆ ತೆರೆದಿದ್ದರೆ ತೊಟ್ಟಿಯ ಕೆಳಭಾಗದಲ್ಲಿರುವ ಕೊಳವೆಯು ಸಂಪೂರ್ಣವಾಗಿ ತುಂಬಿದ ತೊಟ್ಟಿಯನ್ನ ಖಾಲಿ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳ್ಯಾರ. ಹಂಗಾರ ಇಲ್ಲಿ ಸಿ ಖಾಲಿ ಮಾಡಕ್ ಎಷ್ಟು ಟೈಮ್ ತಗೊಂತೈತಿ ಅಂತಂದ್ರೆ ನಮ್ಗೆ ಕೇಳ್ಯಾರ. 99 36 ಮತ್ತು 44 ಟೋಟಲ್ ವರ್ಕ್ ಅಂದ್ರೆ LCM ಎಷ್ಟಾಗುತ್ತೆ 396 ಆಯ್ತು. 99 4 36 11 44 9 ಆಯ್ತು. ನೋಡ್ರಿ 4 ಮತ್ತು 11 ಸೇರಿ ಎಷ್ಟಾಯ್ತು 15 ಎಫಿಷಿಯನ್ಸಿ ಆಯ್ತು. ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಮೈನಸ್ ಸಿ ಸೇರಿ 3 ಜನ ಸೇರಿ ಎಫಿಷಿಯನ್ಸಿ ಎಷ್ಟಾಗೈತಿ 9 ಐತಿ. ಎ ಪ್ಲಸ್ ಬಿ ಎಷ್ಟು ಎಫಿಷಿಯನ್ಸಿ ಆಗುತ್ತೆ ಇಬ್ಬರದು ಸೇರಿ 15 ಆಗುತ್ತೆ ಮೈನಸ್ ಸಿ ಕೊಟ್ಟು 9 ಆಯ್ತು. 9 ಈ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ ಅಂದ್ರೆ ಸಿ ಎಫಿಷಿಯನ್ಸಿ ಎಷ್ಟು ಆಯ್ತು ಇಲ್ಲಿ 6 ಆಯ್ತು. ನಮಗೆ ಸಿ ಟೈಮ್ ಎಷ್ಟು ಖಾಲಿ ತಗೊಳತ್ತ ಕೇಳ್ಯಾರ. ಇಲ್ಲಿ ಖಾಲಿ ಮಾಡಕ ಟೋಟಲ್ ವರ್ಕ್ ಎಷ್ಟೈತಿ 396 ಅದರ ಎಫಿಷಿಯನ್ಸಿ 6 ಆಗೈತಿ ಅಂದ್ರೆ ಎಷ್ಟಾಗುತ್ತೆ 66 ನಿಮಿಷದ ಒಳಗ ಆ ಟ್ಯಾಂಕ್ ಅನ್ನ ಏನ್ ಮಾಡ್ತೈತಿ ಖಾಲಿ ಮಾಡ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ತಂದೆ ಮತ್ತು ಅವರ ಇಬ್ಬರ ಪುತ್ರರ ಪ್ರಸ್ತುತ ವಯಸ್ಸುಗಳ ಮೊತ್ತ 72 ವರ್ಷಗಳು ಕೊಟ್ಟರು. ನೋಡ್ರಿ 3 ಜನದ ವಯಸ್ಸು ಕೊಟ್ಟರು ಇಲ್ಲಿ ಫಾದರ್ ಮತ್ತು ಸಣ್ಣ 1ನೇದವ ಮತ್ತು ಸಣ್ಣ 2ನೇದವ 3 ಜನ ಸೇರಿ ವಯಸ್ಸು ಎಷ್ಟು ಕೊಟ್ಟರ 72 ವರ್ಷಗಳ ಮೊತ್ತ ಕೊಟ್ಟರ. ತಂದೆಯ ವಯಸ್ಸು ಹಿರಿಯ ಪುತ್ರನ ವಯಸ್ಸಿನ 2 ಪಟ್ಟು ಐತಿ. ನೋಡ್ರಿ ಫಾದರ್ ಏಜ್ ಏನೈತಿ ಮೊದಲನೇ ಸಣ್ಣ ಏಜ್ನ 2 ಪಟ್ಟು ಐತಿ ಅಂದ್ರೆ ಏನಾಯ್ತು 2:1 ಅಂದ್ರೆ 2x:1x ಆಯ್ತು. ಮತ್ತು ಇಲ್ಲೇನೈತಿ ಕಿರಿಯ ಪುತ್ರನ ವಯಸ್ಸು ಹಿರಿಯ ಪುತ್ರನ ವಯಸ್ಸಿಗಿಂತ 8 ವರ್ಷ ಕಡಿಮೆ ಆಗೈತಿ ಅಂದ್ರೆ ಏನಾಯ್ತಿ 2ನೇ ಪುತ್ರನ ವಯಸ್ಸು ಏನಾಗತ್ತೆ ಇಲ್ಲಿ 1ನೇ ಪುತ್ರನ ವಯಸ್ಸಿನ ಎಷ್ಟು ವರ್ಷ 8 ವರ್ಷ ಕಡಿಮೆ ಐತಿ ಅಂದ್ರೆ x-8 ಆಯ್ತು. ತಂದೆ ವಯಸ್ಸನ್ನ ಕಂಡುಹಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ ಮೂರು ಜನದ ಮೊತ್ತ ಎಷ್ಟಾಗತ್ತಿದ 4x-8 ಆಯ್ತು.
ಈ 4x ಮೈನಸ್ 4 ಜನದ ಮೊತ್ತ ಕೊಟ್ಟರೆ ಎಷ್ಟು 72 ವರ್ಷ ಅಂತ ಕೊಟ್ಟನ 4x ಇಸ್ ಕೊಟ್ಟು ಎಷ್ಟತ್ತು 80 ಆಯ್ತು x ಇಸ್ ಕೊಟ್ಟು ಎಷ್ಟು ಬಂತು 20 ವರ್ಷ ಬಂತು ನಮ್ಗೆ ಯಾರು ಕೇಳ್ಯಾರ ಫಾದರ್ ಏಜ್ ಕೇಳ್ಯಾರ ಫಾದರ್ ಏಜ್ ಏನೈತಿ 2x ಐತಿ ಅಂದ್ರೆ 2 ಇಂಟು 20 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 40 ವರ್ಷ ತಂದೆ ವಯಸ್ಸು ಆಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ